ಹೊಸ ವರ್ಷ ಕೂಡ ಮುಗೀತಾ ಬಂತು. ಹಾಗೆ ಖುಷಿ ಇವತ್ತು ಹೊಸ್ಲು ದಾಟಿದ್ದು ಕೂಡ ಮುಗೀತು. ಹಾಯ್ ಹಲೋ, ಇದು ಬುಧವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ಅಂತ ಚಪಾತಿ ಮತ್ತು ಎಣ್ಗಾಯಿ ಗೊಜ್ಜು ಮಾಡ್ಕೊತಿದ್ವು. ಸೊ ಚಪಾತಿ ಎಲ್ಲ ರೆಡಿ ಮಾಡಿ ಎಣ್ಗಾಯಿ ಪಲ್ಯ ಕೂಡ ಮಾಡಿ ಚಿನ್ನಮ್ಮನ ಕೂಡ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೆ. ನಾನು ತಿಂಡಿ ಎಲ್ಲ ಮಾಡಿ ಚಪಾತಿ ಎಲ್ಲ ಅರ್ದು ಅವ್ನ ಬಾಕ್ಸ್ ರೆಡಿ ಮಾಡೋಷ್ಟರೊಳಗೆ ಅವನು ಕೂಡ ಹೋಗಿ ದೇವ್ರ ಮನೇಲಿ ಅವ್ನು ಪ್ರೇಯರ್ ಮಾಡಿ ಮುಗಿಸ್ಬಿಟ್ಟು ಬಂದ. ಸೊ ಅವನ್ನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸ್ಕೊಟ್ಟು ನಾವು ತಿಂಡಿ ಮಾಡ್ಕೊತಿದ್ವು. ಅಷ್ಟರೊಳಗೆ ಖುಷಿ ನೋಡಿದ್ರೆ ಹೊಸ್ಲು ಕೂಡ ದಾಟ್ತಾ ಇದ್ದ. ಅವನು ಈ ವರ್ಷ ಮುಗೀತಿದೆಯಲ್ಲ, ಮುಂದಿನ ವರ್ಷಕ್ಕೆ ಯಾಕೆ ಹೊಸ್ಲು ದಾಟಬೇಕು, ಈ ವರ್ಷ ಹುಟ್ಟಿದ್ದೀನಿ, ಈ ವರ್ಷವೇ ಹೊಸ್ಲು ದಾಟ್ಬಿಡೋಣ ಅಂತ ಹೊಸ್ಲು ದಾಟಿದ್ದು ಕೂಡ ಮುಗಿಸ್ಕೊಂಡ. ಆಮೇಲೆ ಮತ್ತೆ ಅವನು ಕೂಡ ಫ್ರೆಶ್ ಅಪ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ಸಿಟಿಲಿ ಕೆಲಸ ಇತ್ತು ಅಂತ ಯಜಮಾನ್ರ ಜೊತೆ ನಾನು ಖುಷಿ ಹೊರಟು. ಸೊ ಹೋಗಿ ಅಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮನೆ ಕಡೆ ವಾಪಸ್ ಬಂದವು. ನಾವು ಸಿಟಿಯಿಂದ ಬರೋಷ್ಟರೊಳಗೆ ಸಂಜೆ ಕೂಡ ಆಗಿತ್ತು. ಸೊ ಖುಷಿಮ ಹೊಸ್ಲು ದಾಟಿದ್ದು, ಹೊಸ್ಲು ಪೂಜೆ ಕೂಡ ಮಾಡಿರಲಿಲ್ವಲ್ಲ, ಸಂಜೆ ಮಾಡೋಣ ಅಂತಲೇ ಸುಮ್ಮನಾಗಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ಅವನು ಕೂಡ ಫ್ರೆಶ್ ಅಪ್ ಮಾಡಿ ಮತ್ತು ನಾನು ಹೊಸ್ಲು ಪೂಜೆಗೆ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೊಸ್ಲು ಪೂಜೆ ಮಾಡ್ಕೊಳ್ಳೋಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಅವನು ಹೊಸ್ಲು ದಾಟಿದ್ದು ಒಂಥರ ಖುಷಿ ಇದೆ. ಈ ವರ್ಷದ ಕೊನೆ ಕೂಡ ಆಗ್ತಿದೆ. ಹಾಗೆ ಅವನು ಕೂಡ ಹೊಸ್ಲು ದಾಟ್ತ. ಅವನು ಮುಂದೆ ಅವನ ಜೀವನದಲ್ಲೂ ಕೂಡ ಒಂದೊಳ್ಳೆ ಸಾಧನೆ ಮಾಡಲಿ, ಅವನು ಇಡೋ ಹೆಜ್ಜೆ ಎಲ್ಲ ಇದೇ ರೀತಿ ಯಶಸ್ಸು ಕಾಣ್ತಾ ಇರಲಿ ಅಂತ ಆಶಯಿಸ್ತೀನಿ. ಇವನೊಬ್ಬಂಗೆ ಅಲ್ಲ, ನನ್ನ 2 ಮಕ್ಕಳು ಕೂಡ ಮುಂದೆ ಅವ್ರ ಜೀವನದಲ್ಲಿ ತುಂಬ ಒಳ್ಳೊಳ್ಳೆ ಹೆಜ್ಜೆ ಇಡಲಿ, ತುಂಬ ಒಳ್ಳೊಳ್ಳೆ ಸಾಧನೆಗಳು ಮಾಡಲಿ, ಅವ್ರ ಜೀವನ ತುಂಬ ಯಶಸ್ಸು ತುಂಬಿರಲಿ ಅಂತ ನಾನು ಆಶಯಿಸ್ತೀನಿ. ಹಾಗೆ ನನ್ನ ವಿಡಿಯೋ ನೋಡ್ತಿರೋರು ಕೂಡ ನನ್ನ ಮಕ್ಕಳು ಒಂದೊಳ್ಳೆ ಸ್ಥಾನಕ್ಕೆ ಹೋಗಿ ಅವರೊಂದೊಳ್ಳೆ ಹೆಜ್ಜೆ ಇಟ್ಟು ಒಂದೊಳ್ಳೆ ಹೆಸರು ಮಾಡಲಿ ಅಂತ ಆಶಯಿಸಿರಿ. ನಿಮ್ಮ ಆಶೀರ್ವಾದ ಕೂಡ ಅವನ ಮೇಲಿರಲಿ. ಇವತ್ತು ನ್ಯೂ ಇಯರ್ ನೈಟು ಯಜಮಾನ್ರು ನಮ್ಮ ಕೈಗೆ ಸಿಗ್ತಾರಾ, ಅವರು ಹುಡುಗರ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ರು. ನಮಗೂ ಕೂಡ ಹಾಗೆ ಚಿಕನ್ ತಂದುಕೊಟ್ಟು ಒಂದು ಪುಟ್ಟ ಕೇಕ್ ಕೂಡ ತಂದುಕೊಟ್ಟು ಹೋಗಿದ್ರು. ಸೊ ಚಿಕನ್ ಸಾಂಬಾರು ಮಾಡಿಕೊಂಡು ಊಟ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ಕೇಕ್ ಕುಯ್ಸೋದಕ್ಕೆ ಅಂತ ಶುರು ಮಾಡಿಕೊಂಡು, ನಾನೇನು ಅಂದ್ಕೊಂಡಿದ್ದೆ ಅಂದರೆ ಖುಷಿ ಮಲ್ಕೊಂಡಿರ್ತಾನೆ, ಚಿನ್ನಮ್ಮ ಎದ್ದಿರ್ತಾನೆ, ಅವನ ಕೈಲೇ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡ್ರೆ ಇಲ್ಲಿ ಚಿನ್ನಮ್ಮನೇ ಮಲ್ಕೊಂಬಿಟ್ಟಿದ್ದ, ಖುಷಿನೇ ಎದ್ದಿದ್ದ. ಹಾಗೋ ಹೀಗೋ ಪ್ರಯತ್ನಪಟ್ಟು ಚಿನ್ನಮ್ಮನ ಕೂಡ ಎಬ್ಬರಿಸಿ ಸೊ 2 ಮಕ್ಳ ಜೊತೆನೂ ನಮ್ಮ ಪುಟ್ಟ ನ್ಯೂ ಇಯರ್ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವು. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಮುಂದಿನ 2026 ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿನ ನೀಡಲಿ ಅಂತ ಕೇಳ್ಕೊತೀನಿ. ಈ 2025ರಲ್ಲಿ ನನ್ನ ಜೀವನದಲ್ಲಂತೂ ಒಂದು ಒಳ್ಳೆ ನೆನಪು ಅನ್ನೋದಕ್ಕಿಂತ ಕಹಿ ನೆನಪುಗಳೇ ಜಾಸ್ತಿ ಇದ್ವು. ಸೊ ಆ ಕಹಿ ನೆನಪುಗಳನ್ನ ಮುಂದೆ ಮರೆಯೋ ಶಕ್ತಿ ಕೊಡಲಿ ಆ ದೇವರು ಅಂತ ನಾನು ಕೇಳ್ಕೊತೀನಿ. ಈ ರೀತಿ ಒಂದು ಕಹಿ ನೆನಪನ್ನ ಮುಂದೆ ಯಾವ ವರ್ಷವೂ ಕೂಡ ಆ ದೇವ್ರು ನನ್ನ ಜೀವನದಲ್ಲಿ ಕೊಡೋದು ಬೇಡ ಅಂತಲೂ ಕೂಡ ಅಂದ್ಕೊತೀನಿ. ಸೊ 2026ರಲ್ಲಿ ಅದನ್ನೆಲ್ಲ ಮರೆತು ಬದುಕೋ ಅಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರ ದಿನ ಶುಭವಾಗಿರಲಿ. ಮುಂದಿನ ಎಲ್ಲ ವರ್ಷವೂ ನಿಮ್ಮ ಜೀವನದಲ್ಲೂ ಕೂಡ ಆದಷ್ಟು ಸುಖ, ಶಾಂತಿ, ನೆಮ್ಮದಿನೇ ತುಂಬಿರಲಿ ಅಂತ ಕೇಳ್ಕೊತೀನಿ. ಸೊ ಆಗಿರೋ ಕಹಿ ಘಟನೆಗಳೆಲ್ಲ ಮರೆತು ಎಲ್ಲರೂ ಕೂಡ 2026ನ್ನು ನಗ್ನಗ್ತಾ ಸ್ವಾಗತ ಮಾಡ್ಕೊಳ್ಳೋಣ. ಸೊ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಕೂಡ ಸುಖವಾಗಿರಿ, ಸಂತೋಷವಾಗಿರಿ. ಸೊ ಆದಷ್ಟು ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಪಡಿ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಸೊ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.